ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯದು ಮಲ್ಲಪ್ಪ ಜೋತ ಅವರು. ಆತ್ಮೀಯರೇ, ಈ ನಮ್ಮ ನಟಿ ರಣ್ಯಾ ರಾವ್ ಅವರ ಚಿನ್ನದ ಆಸೆ ದುರಾಸೆ ಭಾಳಷ್ಟು ಇದು ಚರ್ಚಾ ವಿಷಯ ಆಗಿಬಿಟ್ಟಿದೆ. ಇವತ್ತು ಕಳ್ಳ ಸಾಕಾಣಿಕೆಯಿಂದ ಆರಾಮಾಗಿರ್ಬೋದು, ನೆಮ್ಮದಿಯಿಂದ ಇರ್ಬೋದು. ಹೊಸ ಯುವ ಜನಾಂಗದಲ್ಲಿ ಒಂದಿಷ್ಟೇನೋ ಹಬ್ಬುತ್ತಾ ಇದೆ. ಕುಡಿತ, ಜ್ಯೂಸು, ಜೊತೆಗೆ ಇಂಥ ಉದ್ಯೋಗಗಳು, ಇವುಗಳಿಂದಾಗೆ ನಾವು ಏನನ್ನೋ ಸಾಧಿಸ್ತೀವಿ, ಭಾಳಷ್ಟು ಗಳಿಸ್ತೀವಿ, ಸುಖದಿಂದ ಇರ್ತೀವಿ, ಹಂಸ ತುರಿಕಾ ತಲ್ಪದ ಮೇಲೆ ಇರ್ತೀವಿ ಅನ್ನುವಂಥ ಭಾವನೆಯಿಂದ ನಮ್ಮ ಯುವಕರು ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ. ಆ ಮಾತು ಬೇರೆ. ಇವತ್ತು ಈ ಎಲ್ಲ ಜನಕ್ಕೂ ಒಂದಿಷ್ಟು ಇವತ್ತು ಇದೊಂದು ಎಕ್ಸಾಂಪಲ್ ರಣ್ಯಾ ರಾವ್ ಅವರ ಹೆಜ್ಜೆ. ಈಗ ಈ ಕಳ್ಳ ಸಾಗಾಣಿಕೆ ಎಲ್ಲಿವರೆಗೆ ಹೋಗ್ತಾ ಇದೆಯಪ್ಪ ಅಂತಂದಿದ್ದು, ನೈರೋಬಿನ ಹೋಗ್ತಾ ಇದೆ. ನೈರೋಬಿ, ಕೀನಿಯಾ, ದಕ್ಷಿಣ ಅಮೆರಿಕ ದೇಶಗಳಿಗೆ ಹೋಗ್ತಾ ಇದೆ. ಅಲ್ಲಿಂದ ಬಂದ ನೈರೋಬಿಯಿಂದ ಬರ್ತದೆ. ಅಲ್ಲಿಯ ಗಣಿಗಳ ಮೂಲಕ ಉತ್ಪಾದನೆ ಆಗುವ ಈ ಬಂಗಾರವನ್ನು ಈ ಒಂದು ನೈರೋಬಿಯಿಂದ ದುಬೈ ಕಳಿಸುವಂಥದ್ದು, ದುಬೈಯಿಂದ ಬೇರೆ ಬೇರೆ ದೇಶಕ್ಕೆ ಹೋಗುವಂಥದ್ದು. ಇಲ್ಲಿವರೆಗೆ ಒಂದು ಎಲ್ಲರಲ್ಲೂ ಏನಪ್ಪ ಅಂದರೆ ಎಲ್ಲ ದೇಶಗಳು ಪ್ರಾಮಾಣಿಕ ಇದ್ದಾವ, ಅಲ್ಲಿ ಅಂತ ನಡೆಯೋದಿಲ್ಲ. ದುಬೈದಲ್ಲಿ ಹೊತ್ತು ಯಾವುದೂ ಹೊರಗೆ ಹೋಗುವುದಿಲ್ಲ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ವಿ. ಆದರೆ ಮನುಷ್ಯ ಎಲ್ಲೆಲ್ಲದಾನ, ಬಂಗಾರದ ಆಸೆ ಬಿಟ್ಟವ ಯಾವದಲ್ರಿ ಮನುಷ್ಯ. ಹೀಗಾಗಿ ಎಂಥ ಸರ್ಕಾರ ಇದ್ದರೂ ಈ ಕಳ್ಳರ ಮನಸ್ಸು, ಎಂಥ ಕಠೋರ ನಿಯಮಾವಳಿಗಳಿದ್ದರೂ ಸಹಿತ ಎಷ್ಟೊಂದು ತೊಂದರೆ ಆಗ್ತದೆ ಅನ್ನೋದು ಇದು ದೊಡ್ಡ ಸಾಕ್ಷಿ. ಎಂಥ ಒಂದು ನಡೀತು ದುಬೈಯಿಂದ ಇಂಡಿಯಾಗೆ ಬರುವಂಥದ್ದು, ಇಂಡಿಯಾದಲ್ಲಿ ದಾಟುವಂಥದ್ದು, ಇವೆಲ್ಲ ವಿವರ ಬರ್ತಾ ಇದ್ದಾವೆ. ನಮ್ಮ DRI ಏನೊಂದು ಇನ್ವೆಸ್ಟಿಗೇಷನ್ ನಡೆಸದ, ಆ ಇನ್ವೆಸ್ಟಿಗೇಷನ್ದಲ್ಲೇ ಈ ನಮ್ಮ ರಣ್ಯಾ ರಾವ್ ಅವರು ಯಾವ ರೀತಿ ತಪ್ಪಿಸ್ಕೊಳ್ತಿದ್ರು, ಹೆಂಗೆ ತೊಗೊಂಡು ಬರ್ತಾಯಿದ್ರು ಅಂತ ಒಂದೊಂದು ವಿವರಗಳು ಬರ್ತಾ ಇದ್ದಾವೆ. ಆಫ್ರಿಕಾದ ನೈರೋಬಿ, ಕೀನಿಯಾ, ದಕ್ಷಿಣ ಅಮೆರಿಕಾದ ಬ್ರೆಜಿಲ್, ಕೊಲಂಬಿಯಾ, ಕೆರೆಬಿಯನ್ ದ್ವೀಪಗಳಲ್ಲಿ ಈ ಬಂಗಾರ ತಯಾರು ಮಾಡುವಂಥದ್ದು ಬಂಗಾರ ದಿನಗಳು ಇರೋವು. ಅಲ್ಲಿ ತಯಾರಾಗಿ ಏನು ಬರ್ತಾವಪ್ಪ ಅಂದ್ರೆ ಅವು ನೇರವಾಗಿ ದುಬೈ ಮತ್ತು ಅಬುದಾಬಿ ಈ ಒಂದು ವಿಮಾನ ನಿಲ್ದಾಣದಲ್ಲಿ ಬಂದ ಅಲ್ಲಿ ಇವೆಲ್ಲ ಸೆಟ್ಟಾಗಿ ಅಲ್ಲಿಯ ಅಧಿಕಾರಿಗಳ ಇನ್ನುಳಿದವರ ಸಹಾಯದಿಂದ ಬೇರೆ ಬೇರೆ ದೇಶಗಳು ಹೋಗ್ತಾವೆ ಅನ್ನುವಂಥ ಮಾತು. ಯಾಕಂದರೆ ಈ DRI ರಿಪೋರ್ಟ್ ಪ್ರಕಾರ ಒಂದೇ ವಾರದಲ್ಲಿ 18 ಕಿಲೋ ಬಂಗಾರ ಸಪ್ಲೈ ಆಗಿದ್ದನ್ನು ಕಳ್ಳ ಮಾರ್ಗದಿಂದ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಪ್ರತಿಶತ 25-30 ಇಂಥ ಇಲ್ಲಿಗಲ್ ಬಂಗಾರ ಈ